ಎಸ್, ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಬೆಳಗಾವಿಯಲ್ಲಿ ಏನು CM ಅವರ ಪ್ರವಾಸದಲ್ಲಿ ಒಂದು ವಿಶೇಷವಾದ ತಂತ್ರವನ್ನು ಬಳಸ್ತಾ ಇದ್ದಾರಾ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಸಚಿವ ಸಂಪುಟದಲ್ಲಿ ಯಾರಿಗೂ ಮನಸ್ತಾಪ ಆಗಬಾರ್ದು, ಯಾರಿಗೂ ಗೊಂದಲ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿರುವ ಏನು ಕಿತ್ತೂರು ಕರ್ನಾಟಕದ ಭಾಗದ ಎಲ್ಲ ಶಾಸಕರಿಗೆ ಮನವರಿಸಿ ಮಾತಾಡಿರುವಂಥದ್ದು, ಖುದ್ದಾಗಿ ಅವರನ್ನು ಭೇಟಿ ಆಗಿರುವಂಥ ಕೆಲಸವನ್ನು ಏನು ಕಿತ್ತೂರು ಕರ್ನಾಟಕದಲ್ಲಿ ಇರುವ ಶಾಸಕರನ್ನು ಸುಮಾರು 25ಕ್ಕೂ ಪ್ಲಸ್ ಶಾಸಕರನ್ನು ಭೇಟಿ ಆಗ್ತಾ ಇದ್ದಾರೆ. ಏನು CM DK ಶಿವಕುಮಾರ್ ಅಂತ ಹೇಳ್ಬೋದು. ಯಾಕೆಂದರೆ ಈಗಾಗಲೇ ಸಚಿವ ಸಂಪುಟದಲ್ಲಿ ವಿಸ್ತರಣೆ ಮಾಡಬೇಕಾದ್ರೆ ಧರ್ಮದಲ್ಲಿ ಮತ್ತು ಜಾತಿ ಆಧಾರದ ಮೇಲೆ, ಸೀನಿಯಾರಿಟಿ ಮೇಲೆ ಏನಾದರೂ ಸ್ವಲ್ಪ ತೊಂದರೆ ಆದರೆ ಮತ್ತೆ ಮನಸ್ತಾಪಗಳು ಉಂಟಾಗಬಾರ್ದು, ಶಾಸಕರು ಬದಲಾಗಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ಏನು ಬೆಳಗಾವಿ ಪ್ರವಾಸದಲ್ಲಿ ಇದ್ದಂಥ ಏನು DK ಶಿವಕುಮಾರ್ ಅವರು ಈ ಹೊಸ ತಂತ್ರವನ್ನು ಬಯಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಅಥವಾ ಇನ್ನುಳಿದ ಎಲ್ಲ ಶಾಸಕರನ್ನು ಸಂಪರ್ಕ ಮಾಡಿ ಅಲ್ಲಿರುವ ಘಟನಾವಳಿಗಳನ್ನು ನೋಡಿಕೊಂಡು ಸುವರ್ಣ ವಿಧಾನಸಭೆಯಲ್ಲಿ ಸುಮಾರು ಖುದ್ದಾಗಿ ಚರ್ಚೆ ಮಾಡೋದಾಗಿರ್ಬೋದು ಅಥವಾ ಬೇರೆ ಹಂತದಲ್ಲಿ ಮುಂದುವರಿದಾಗಿರ್ಬೋದು. ಏನಲ್ಲ ಸಂಪುಟ ಸಭೆಯಲ್ಲಿ ಏನಾದರೂ ತೊಂದರೆ ಆಗಬಹುದಾ ಅಥವಾ ಮನಸ್ತಾಪ ಆಗಬಹುದಾ ಅನ್ನೋದು ಮತ್ತೆ ಒಂದು ರಾಜಕೀಯ ಹೊಸ ತಂತ್ರವನ್ನು ಬಳಸಿದ್ದಾರ DK ಶಿವಕುಮಾರ್ ಅವರು ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಹಿನ್ನೆಲೆಯಲ್ಲಿ ನೋಡ್ತಾ ಬರ್ತಿದ್ದಾಗಲೇ ಈಗಾಗಲೇ ದೆಹಲಿಯಲ್ಲಿ ಹಲವಾರು ಶಾಸಕರು ಅಲ್ಲೇ ಬೀಡು ಬಿಟ್ಟಿರುವ ಥರ ಆಗಿದೆ. ಯಾಕೆಂದರೆ ಇನ್ನೂ ರೀತಿಯಾದಂಥ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿ ಇರುವ ಕಾರಣದಿಂದಾಗಿ ಇಲ್ಲಿರುವ ಶಾಸಕರುಗಳು ಎಲ್ಲ ದೆಹಲಿಯಲ್ಲಿ ಬೀಡು ಬಿಟ್ಟು ಅಲ್ಲಿರುವ ಒಂದು ನಮ್ಮವರಿಗೆ ಸಚಿವ ಸಂಪುಟ ಬೇಕು, ಮತ್ತು ನಾನು ಸೀನಿಯರ್ ಇದ್ದೀನಿ, ನಾನು ಜಾತಿ ಆಧಾರದ ಮೇಲಿದ್ದೀನಿ, ಅಥವಾ ನಮ್ಮವ್ರಿಗೆ ನೀವು ಸೀನಿಯಾರಿಟಿ ಕೊಟ್ಟಿದ್ದೀರಾ ಸಂಪುಟ ಸಭೆಯಲ್ಲಿ ಅವಕಾಶ, ಮತ್ತೆ ನಮಗೆ ಅವಕಾಶ ಕೊಡಿ ಅಂತಲೂ ಕೂಡ ದೆಹಲಿಗೆ ಹೊರಡುವಂತು. ಆದರೆ ಇಲ್ಲಿ ಕರ್ನಾಟಕದಲ್ಲಿ ಶಾಸಕರ ಜೊತೆಗೇನೆ ಏನು ಗೋಲ್ಡ್ ವರ್ಕ್ ಅಂತಾರಲ್ಲ, ಯಾರಿಗೆ ಮನಸ್ತಾಪ ಆಗಬಾರ್ದು, ಯಾರಿಗೆ ತೊಂದರೆ ಆಗಬಾರ್ದು ಅನ್ನೋದನ್ನು ಕೂಡ ಇಲ್ಲಿ PMTV ಕರ್ನಾಟಕದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನೀಡಿದಾಗ ಗೊತ್ತಾಗಿರೋ ವಿಷಯ ಏನಂದರೆ ಅಲ್ಲಿ ಖುದ್ದಾಗಿ ಶಾಸಕರನ್ನು ಭೇಟಿಯಾಗಿ ಜೊತೆಗೆ ಏನೆಲ್ಲ ಆಗುತ್ತೆ, ಏನೆಲ್ಲ ಅಭಿಪ್ರಾಯಗಳು ಉಂಟಾಗುತ್ತೆ ಅಥವಾ ಏನಾದರೂ ಮುಂದೆ ಕುಂದು ಕೊರತೆಗಳು ಉಂಟಾಗುತ್ತೆ ಅನ್ನೋದು ಕುರಿತಾಗಿಯೂ ಕೂಡ ಒಂದು PMTV ಕರ್ನಾಟಕದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಆದರೆ ಇಲ್ಲಿ ಸಂಪುಟ ಸಭೆ ವಿಸ್ತರಣೆದಿಂದಾಗಿ ನಡೆದಿರುವಂಥ ಘಟನೆಗಳನ್ನು ತಡಿಬೇಕು ಅನ್ನೋದನ್ನು ಕುರಿತಾಗಿ, ಅಂದರೆ ಬೇರೆ ರೀತಿಯಾಗಿ ಮನಸ್ತಾಪವಾಗಿ ಮುಂಬರುವ 28ರ ಚುನಾವಣೆಯಲ್ಲಿ ಏನಾದರೂ ತೊಂದರೆ ಆಗುತ್ತಾ ಅಥವಾ ಸಮಸ್ಯೆ ಆಗುತ್ತಾ, ಈಗಿಂದಾನೇ ಪ್ರೀ ಪ್ಲ್ಯಾನ್ ಮಾಡ್ತಾ ಇದ್ದಾರೆ CM DK ಶಿವಕುಮಾರ್ ಅಂತಲೇ ಹೇಳ್ಬೋದು. ಏನಾಗುತ್ತೆ, ಏನು ಬರುತ್ತೆ ಮುಂದುವರಿದು ನೋಡ್ಬೋದಾಗಿತ್ತು. ಆದರೆ ಒಂದು ವೇಳೆ ಏನಾದರೂ ಸಂಪುಟ ಸಭೆಯಲ್ಲಿ ತೊಂದರೆ ಆದರೆ, ಮನಸ್ತಾಪಗಳಾದರೆ ಈಗಾಗಲೇ ನಾನು ಅವ್ರ ಜೊತೆ ಮಾತಾಡಿದ್ದೀನಿ ಅನ್ನೋ ವಿಚಾರವನ್ನು ಕೂಡ ಭಾಳ ಸ್ಪಷ್ಟವಾಗಿ ತಿಳಿಸುವಂಥದ್ದು. ಅದೇ ರೀತಿಯಾಗಿ ಮುಂದೆ ಏನಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಿರುವಂಥದ್ದನ್ನು ಕೂಡ PMTV ಕರ್ನಾಟಕದಲ್ಲಿ